ಮುಂಚೆ ಕುಮಾರ ಪರ್ವತ ಒನ್ ಡೇ ಕೊಟ್ಟಿದ್ದಿಲ್ಲ. ಸೊ ಇದಕ್ಕಿಂತ ಮುಂಚೆ ಎಲ್ಲ ಲಾಸ್ಟ್ ಇಯರ್ ಎಲ್ಲ ಹೆಂಗತ್ತಪ್ಪ ಅಂದರೆ 2 ಡೇಸ್ ಇತ್ತು. ಸೊ ಸಂಜೆ ಕುಮಾರ ಪರ್ವತ ಇದು ಕುಕ್ಕೆ ಸುಬ್ರಹ್ಮಣ್ಯದಿಂದ ಸ್ಟಾರ್ಟ್ ಮಾಡ್ತಿದ್ವಿ. ಸ್ಟಾರ್ಟ್ ಮಾಡಿಬಿಟ್ಟು ಅಲ್ಲಿಂದ ಬಂದು ಭಟ್ರ ಮನೆಯಲ್ಲಿ ಸ್ಟೇ ಮಾಡಿಬಿಟ್ಟು 5 ಕಿಲೋಮೀಟ್ರ್ ಆಗುತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲಿಂದ. ಸೊ ಭಟ್ರ ಮನೆಗೆ 5 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಬಂದು ಸ್ಟೇ ಮಾಡ್ತಿದ್ವಿ. ಸ್ಟೇ ಮಾಡಿಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಡೇ ಬೆಳಗ್ಗೆಗೆ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿಬಿಟ್ಟು 2 ಡೇಸಲ್ಲಿ ಇನ್ನು ಕಂಪ್ಲೀಟ್ ಮಾಡ್ತಿದ್ವಿ ಕುಮಾರ ಪರ್ವತನ. ಬಟ್ ಇವಾಗ ಹಂಗಲ್ಲ, ರೂಲ್ಸ್ ಎಲ್ಲ ಚೇಂಜ್ ಆಗಿದೆ. ಒಂದೇ ದಿನದಲ್ಲೇ ಟ್ರೆಕ್ ಮಾಡ್ಬೇಕಂತಾರೆ. ತುಂಬ ಹೆವಿ ಅಂದರೆ ಹೆವಿ ಇದೆ, ಆಗಲ್ಲ ಸುಲಭವಾಗಿ. ಸೊ ಬಟ್ ನೀವು ಇಲ್ಲಿ ಕುಮಾರ ಪರ್ವತ ಟ್ರೆಕ್ ಮಾಡ್ಬೇಕಂದ್ರೆ ಬಿಫೋರ್ ನೀವು ಎಲ್ಲರ ಸ್ಮಾಲ್ ಆಗಿರೋ ಟ್ರಿಪ್ಗಳನ್ನ ಮಾಡ್ಕೊಂಬರ್ಬೇಕು. ಲೈಕ್ ಯಾವುದಪ್ಪ ಅಂದರೆ ಚಿಕ್ಕ ಪುಟ್ಟ ಟ್ರೆಕ್ಕಿಂಗ್ಸ್ ಇರ್ತಾವಲ್ಲ ಅವನ್ನೆಲ್ಲ ಮಾಡ್ಕೊಂಬರ್ಬೇಕು. ಸೊ ಡೈರೆಕ್ಟಾಗಿ ಬಂದುಬಿಟ್ಟು ನೀವು ಏನಪ್ಪ ಅಂದರೆ ಟ್ರೆಕ್ ಮಾಡ್ತೀನಿ ಅಂದರೆ ಸೊ ತುಂಬ ಡಿಫಿಕಲ್ಟು. ಸೊ ಹಂಗಾಗಿ ನನ್ನ ಸಜೆಷನ್ ಏನಪ್ಪ ಅಂದರೆ ಸ್ವಲ್ಪ ವಾರ್ಮಪ್ಸು ಎಕ್ಸಸೈಸು ಎಲ್ಲ ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್. ಇವಾಗ ಭಟ್ರ ಮನೆಯಲ್ಲಿ ನಮ್ಮದು ನಾಷ್ಟ ಮುಗೀತು. ಸೊ ಇವಾಗ ಇಲ್ಲಿಂದ ನಾವು ನೆಕ್ಸ್ಟು ಪೀಕ್ ಮೇಲ್ಗಡೆ ಹೋಗೋದಿದೆ. ಅಲ್ಲಿ ಎಷ್ಟು ಕಿಲೋಮೀಟರ್ ಇದೆ ಪೀಕ್ ಮೇಲೆ? 7 ಕಿಲೋಮೀಟರ್ ಇದೆ. 7 ಡ್ರಿಂಕ್ಸ್ ಆಗ್ಬಿಟ್ಟಿದೆ. ಫ್ರೆಂಡ್ಸ್ ನೋಡ್ತಿದ್ರಲ್ವ, ನಾನೀಗ ರೈಲ್ವೆ ಸ್ಟೇಷನಿಗೆ ಬಂದೆ. ಇಲ್ಲಪ್ಪ ಅಂದರೆ ಅರಸೀಕೆರೆ. ಇಲ್ಲಿಂದ ನಮ್ಮ ಫ್ರೆಂಡ್ ರೂಮ್ಗೆ ಹೋಗಿ ಅಲ್ಲಿ ಸ್ಟೇ ಮಾಡಿಬಿಟ್ಟು ಸೊ ಅಲ್ಲಿಂದ ರಾತ್ರಿ ಟ್ರೈನ್ ಇದೆ, ಆ ಟ್ರೈನ್ ಹತ್ಕೊಂಡು ನಾವು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಅಲ್ಲಿಂದ ನೆಕ್ಸ್ಟ್ ನಾವು ಎಲ್ಲ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ಇಲ್ಲಿ ತಪ್ಪೆ ಬರೆಸ್ತೇವ ಇನ್ನು ಮೇಲೆ ಪಿಕ್ಕಿ ತುತ್ತೂರಿ. The next day. ಫ್ರೆಂಡ್ಸ್ ನೋಡ್ತಿದ್ರಲ್ವ, ಸೌತಡ್ಕ ಮಹಾಗಣಪತಿ ಬಂದಿದ್ದೀನಿ. ಇದು ಎಲ್ಲಿ ಬರುತ್ತಪ್ಪ ಅಂದರೆ ಧರ್ಮಸ್ಥಳದಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋ ರೂಟಲ್ಲಿ ಸೊ ಸೌತಡ್ಕ ಮಹಾಗಣಪತಿ ಸಿಗುತ್ತೆ. ಸೊ ಸೌತಡ್ಕ ಮಹಾಗಣಪತಿ ದೇವ್ರ ದರ್ಶನ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ನಾನು ಮತ್ತೆ ಕುಕ್ಕೆಗೆ ಹೋಗೋದಿದೆ. ಬನ್ನಿ ಇವಾಗ ಸೌತಡ್ಕ ಮಹಾಗಣಪತಿನ ದರ್ಶನ ಮಾಡ್ಕೊಳ್ಳೋಣ. ಹೀಗೆ ಸ್ವಲ್ಪ ರಶ್ ಇತ್ತು, ಆದ್ರೂ ದೇವಸ್ಥಾನದಲ್ಲಿ both of us. I put you in the driver's seat. Don't gotta hurry in the name of love. 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 ನಾವಿವಾಗ ದೇವ್ರ ದರ್ಶನ ಮಾಡೋದಕ್ಕೆ 1 ಅವರ್ ಕ್ಯೂ ಅಲ್ಲಿ ನಿಂತು ಶರ್ಟ್ ಬಿಚ್ಚಬೇಕಾ? ಬಿಚ್ಚಲ್ಲ ಶರ್ಟ್. ನೋಡಿದ್ರಲ್ವಾ, ಒಳಗಡೆಗೆ ದೇವ್ರ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಹೊರಗೆ ಬಂದು ಊಟಕ್ಕೆ ಅಂತ ಹೊರಟಿದ್ವಿ. ಸೊ ಹಾಗೆ ಸ್ವಲ್ಪ ದೇವಸ್ಥಾನ ಮುಂದೆ ಫೋಟೋಸ್ನ ವಿಡಿಯೋಸ್ನ ತಗೊಂಡು ಇಲ್ಲಿಂದ ಊಟ ಮುಗಿಸ್ಕೊಂಡು ಮತ್ತೆ ನಾವು ರೂಮ್ಗೆ ಹೊರಡಬೇಕು. ನೆಕ್ಸ್ಟ್ ಡೇ. ಈಗ ಸಮಯ ಬೆಳಗಿನ ಜಾವ 5 ಗಂಟೆ ಆಗಿದೆ. ನಾವು ರೂಮಿಂದ ಬಂದು ಸೊ ಇಲ್ಲಿಂದ ನಾವು ಕುಮಾರ ಪರ್ವತ ಚೆಕ್ ಪೋಸ್ಟ್ ಹತ್ರ ಹೋಗ್ತಾ ಇದ್ದೀವಿ.
ಎಲ್ಲರಿಗಿಂತ ಎದ್ದದ್ದು ಫಸ್ಟ್ 4 ಗಂಟೆಗೆ. ಸೊ ಈಗ ನೋಡ್ತಿದ್ರೆ ಎಲ್ಲರಿಗಿಂತ ಲೇಟಾಗೇ ಬರ್ಬೋದು ಅಂತ ಅನ್ಸುತ್ತೆ. ಇವಳು ನೋಡ್ರಿ ಏನಂಗೆ ದೊಡ್ಡ ನಮ್ಮನೆ ಹರಸಾಹಸ ಮಾಡಿ ಗೆದ್ದು ಅಂದಳ ನನಗೆ. ಬಾ ಅಶ್ವಿನಿ ಬಾ, ಇಲ್ಲಿ ಬಿರಿಯಾನಿ ಹೇಳಿ ಬಂದೀನಿ. ಈಗ ನಮ್ಮ ಟ್ರಕ್ ಲೀಡರ್ ಅಂದ್ರೆ ಇವರೇ. ಅಕ್ಕ ಯೂಟ್ಯೂಬ್ ಇಲ್ಲ ಬಿಡು. ನೀನೇನ್ ತಿಂತಿಲ್ಲ ತಾಡಿ. ಬಿಚ್ಕೊಡು ಅಂತ ಹೇಳಿದ್ ನಾನು ನಿನಗೆ. ಹಲೋ ಫ್ರೆಂಡ್ಸ್, ಈಗ ನಾವು ಬೇಸಿ 4 ರೊಟ್ಟಿ ಹೊಡೆದ್ವಿ. 4 ರೊಟ್ಟಿ ತಿಂದು ಸ್ವಲ್ಪ ಒಳ್ಳೆ ಬ್ಯಾಟಿಂಗ್ ಆಯಿತು. ಸೊ ಬ್ಯಾಟಿಂಗ್ ಮುಗಿಸ್ಕೊಂಡು ಭಟ್ರ ಮನೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಈಗೆಲ್ಲ ಫ್ರೆಂಡ್ಸ್ ಇವಾಗ ಭಟ್ರ ಮನೆಯಲ್ಲಿ ನಮ್ಮದು ನಾಷ್ಟ ಮುಗೀತು. ಸೊ ಇವಾಗ ಇಲ್ಲಿಂದ ನಾವು ನೆಕ್ಸ್ಟು ಪೀಕ್ ಮೇಲ್ಗಡೆ ಹೋಗೋದಿದೆ. ಅಲ್ಲಿ ಎಷ್ಟು ಕಿಲೋಮೀಟರ್ ಇದೆ ಪೀಕ್ ಮೇಲೆ? 7 ಕಿಲೋಮೀಟರ್ ಇದೆ. 7 ಕಿಲೋಮೀಟರ್ ಇದೆ. ಇವರೇ ನಮ್ಮ ಟ್ರಕ್ ಲೀಡರ್. ಹೇಳ ಅಲ್ಲಿ ಏನು ಅನ್ಸುತ್ತೆ? ನಮ್ಮ ಮೋಟಿವೇಟ್ರ್, ಸಾರಿ ಲೀಡರ್ ಅಲ್ಲ, ನಮ್ಮ ಟ್ರಕ್ ಮಾಡೋದಕ್ಕೆ ಮೋಟಿವೇಟ್ರ್ ಇವನು. ಚೆನ್ನಾಗಿದಪ್ಪ, ಟಿಫನ್ ಎಲ್ಲ ಚೆನ್ನಾಗಿತ್ತು. ಏನಂದ್ರೆ ಟಿಫನ್ ಇಲ್ಲಿ ಮಾಡ್ಕೊಂಡಿಲ್ಲ, ಚಪಾತಿ ಕಡಕ್ ರೊಟ್ಟಿ ತೊಗೊಂಬಂದಿದ್ವಿ. ಚಟ್ನಿ ಪುಡಿ ತಡಿಲ್ಲ ಹೇಳ್ತೀನಿ ಕರೆಕ್ಟಾಗಿ ಒಂದ್ಸರಿ. ರೊಟ್ಟಿ ತೊಗೊಂಬಂದಿದ್ವಿ 3ರಲ್ಲಿ. ಹಾಗೆ ಚಪಾತಿ ಕೂಡ ಮನೆಯಲ್ಲೇ ಮಾಡ್ಕೊಂಡಿದ್ವಿ. ಸೊ ಕಡ್ಲಿ ಪುಡಿ ತೊಗೊಂಬಂದಿದ್ವಿ. ಇಲ್ಲೇನು ಸಿಗಲ್ಲ ಅಂತ ಗೊತ್ತಿತ್ತಲ್ವಾ, ಸೊ ಆ ಪರ್ಪಸ್ಸಿಗೆ ನಾವು ಮನೆಯಿಂದನೇ ತೊಗೊಂಬಂದ್ವಿ. ಒಳ್ಳೆ ಬ್ಯಾಟಿಂಗ್ ಆಗಿದೆ, ಒಳ್ಳೆ ಎನರ್ಜಿ ಕೂಡ ಸಿಕ್ಕಿದೆ. ಸರಿ, ಒಬ್ಬೊಬ್ಬರನ್ನ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ. ಇವನ ಹೆಸರು ಹಾಲೇಶ್. ಅಶ್ವಿನಿ ಹಿಂಗೆ ಬರ್ರಿ. ಯಶವಂತ್ ಮೂನ ಕೈ ಬಿಡು, ಮೂನೆ ಬಿಡೋದು ಕೈ ಬಿಡು. ಹರಿ ಸೊ ಅವನ ಹೆಸರು ವಿನಯ್. ಸೊ ಇವಳ ಹೆಸರು ಅಂಬಿಕಾ. ಕಟಾರ ವೀರ ಸುರ ಸುಂದರಂಗೆ ತಲ ಫಸ್ಟ್ ಇವಳು ಕೇಳಿದ್ರು, ಆಮೇಲೆ ಬೇಡ ಅಂದ್ರು. ಇವಳು ನಮ್ಮ ಟೀಮ್ ಲೀಡ್ರು ಪಲ್ಲವಿ, ರೆಡ್ ಕಲರ್ ಶರ್ಟ್. ಸಾರಿ, ಇವಳು ನೋಡಪ್ಪ ನಮ್ಮ ಮೇನ್ ಕ್ಯಾಪ್ಟನ್. ಇವಳು ಮುಖ ತೋರ್ಸಂಜರ ಅಲೇ. ಫ್ರೆಂಡ್ಸ್, ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿದೆ. ಸೊ ಹತ್ತಕ್ಕೆ ಆಗ್ತಾ ಇಲ್ಲ ನಮಗೆ. ಇಲ್ಲಿಂದ ಇನ್ನೂ ಎಷ್ಟು ಕಿಲೋಮೀಟರ್ ಇದೆ ಅಂದ್ರಲ್ಲ? ಇನ್ನೊಂದು 6 ಕಿಲೋಮೀಟರ್ ಇದೆ. ಸೊ ಭಟ್ರ ಮನೆಯಿಂದ ಬಂದು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಅಲ್ಲಿಂದ ನೆಕ್ಸ್ಟ್ ನಾನು ಚೆಕ್ ಪೋಸ್ಟಿಗೆ ಬಂದೆ. ಒಂದು ಚೆಕ್ ಪೋಸ್ಟ್ ಇದೆ. ಸೊ ಆ ಚೆಕ್ ಪೋಸ್ಟಿಂದ ನೆಕ್ಸ್ಟ್ 6 ಕಿಲೋಮೀಟರ್ ಇದೆ ನಮಗೆ. ಸೊ ನೆಕ್ಸ್ಟ್ ವ್ಯೂ ತೋರ್ಸೋಕ್ಕೆ ಹಾಗೆ ನೋಡ್ತಾ ಇರಿ. ವ್ಯೂ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಇವಾಗ ಇವನು ನನ್ನ ಫ್ರೆಂಡ್, ಗೊತ್ತಲ್ವಾ, ನಾನು ಯಾವುದೇ ಟ್ರಿಪ್ಪಲ್ಲಿ ಇವನು ಬಿಟ್ಟೋಗಲ್ಲ. ಸೊ ಕೆಲವೊಂದು ಟ್ರಿಪ್ಗಳು ನೆಕ್ಸ್ಟಿಗೆ ಬರ್ತಾನೆ ಇಲ್ಲ, ಕನ್ಫರ್ಮ್ ಕೂಡ ಇಲ್ಲ. ಸೊ ಇವನು ಹಾಲೇಶು. ಸೊ ಇವನು ನಮ್ಮ ಹಿಂದೆ ಕೂಡ ನಾವು ಬಂದಿರೋದು 9 ಮೆಂಬರ್ಸ್ ಬಂದಿದ್ವಿ. ಸೊ ಅದರಲ್ಲಿ 2 ಮೆಂಬರ್ಸ್ ಆಲ್ರೆಡಿ ಔಟ್ ಆದರು. ಸೊ ಔಟ್ ಅಂದರೆ ಅವರು ಬರೋಕ್ಕಾಗಲ್ಲ, ಅವ್ರಿಗೆ ಹತ್ತಕ್ಕಾಗಲ್ಲ. ಸೊ ಹಂಗಾಗಿ ಅವ್ರು ಬಂದಿಲ್ಲ ನೋಡಿ. ನಾವು ಉಳಿದಿರೋದು 6 ಜನ. ಇನ್ನೂ ಆಲ್ರೆಡಿ ಗರ್ಲ್ಸ್ 2 ಮೇಲ್ಗಡೆ ಹೋಗಿದ್ದಾರೆ. ಸೊ ಅವ್ರು ನಮ್ಕಿನ ಫಾಸ್ಟ್ ಇದ್ದಾರೆ. ಬನ್ನಿ ನೋಡೋಣ ಮೇಲ್ಗಡೆ ವ್ಯೂ ಹೆಂಗಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಅಲ್ಲೇನು ಕಾಣಿಸ್ತಿದೆ ಅಲ್ವಾ? ಸೊ ಅಲ್ಲಿಗೆ ಹೋಗ್ಬೇಕು ನಾವು. ಅಲ್ಲಿಗೆ ಹೋಗ್ಬೇಕಂದ್ರೆ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳಿದಷ್ಟು ಈಸಿ ಏನಿಲ್ಲ ಇದು ಹೋಗೋದು. ತುಂಬ ಅಂದರೆ ತುಂಬ ಡಿಫಿಕಲ್ಟ್ ಇದೆ ನೋಡಿ. ಈ ಥರ ಚಿಕ್ಕ ಪುಟ್ಟ ದಾರಿಗಳು ಇರುತ್ತೆ. ಸೊ ಗೊತ್ತಾಗಲ್ಲ ನಮಗೆ ಯಾವ ಥರ ಹೋಗ್ಬೇಕು ಅನ್ನೋದು ಕೂಡ. ಸೊ ಆದರೂ ಏನೋ ನೋಡ್ಕೊಂಡು ಹೋಗ್ತಿದ್ದೆ. ತುಂಬ ಆಯಾಸ ಆಗ್ತಿದೆ. ಎಷ್ಟು ಆಯಾಸಪ್ಪ ಅಂದರೆ ನಡೆ ಕೂಡ ಆಗ್ತಿಲ್ಲ ನನಗೆ. ಸೊ ಆದರೂ ಅದರಲ್ಲೇ ಹೋಗ್ತಿದ್ದೀವಿ. ಬನ್ನಿ ನನ್ನ ಫ್ರೆಂಡ್ನ ಕೇಳೋಣ ಅವ್ನಿಗೇನು ಅನ್ನಿಸ್ತಿದೆ ಅಂತ. ಏನು ಅನ್ನಿಸ್ತಿದೆ ಅಲ್ಲಿ ಹೇಳೋ. ಈಗ ಮಾತಾಡೋ ಪರಿಸ್ಥಿತಿಯಲ್ಲಿ ಅವನಿಲ್ಲ ಅಂತೆ, ಮಾತಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ.
ಆಗ ಬೇಗ ಬನ್ನಿ. ಸೊ ಈಗ ನೋಡಿರಲ್ವಾ, ಅದು ಬಂದ್ಬಿಟ್ಟು ಮಂಟಪ ಅಂತ. ಹೈಲೇಶ್, ಅದು ಯಾವ ಮಂಟಪ ಅಲ್ಲೇ? ಹಾಂ, ಎಂಥ ಮಂಟಪ? ಬನ್ನಿ ಮಂಟಪ ಅಂತೆ. ಸೊ ಕರೆಕ್ಟಾಗಿ ಗೊತ್ತಿಲ್ಲ. ಸೊ ಇವಾಗ ಇನ್ನೂ ರಿಮೈನಿಂಗ್ ಎಷ್ಟು ಕಿಲೋಮೀಟ್ರ್ ಇದೆಯಪ್ಪ ಅಂದರೆ ಇನ್ನೂ ಒಂದು 3 to 4 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಫುಲ್ ಹೆವಿ ಇದೆ, ಮಸ್ತಾಗಿದೆ ವ್ಯೂ ಮಾತ್ರ. ಇಲ್ಲಿಂದ ನೋಡಿ, ವ್ಯೂ ತೋರಿಸ್ತೀನಿ ನೋಡಿ, ಏನು ಮಸ್ತ್ ಇದೆ ಅಂದರೆ ತುಂಬ ಮಸ್ತಾಗಿದೆ. ಸೊ ಅಲ್ಲಿ ಕಾಣಿಸ್ತಿದ್ದಲ್ವ, ಅದು ಮಂಟಪ. ಅದು ಸೊ ಅಲ್ಲಿ ಮಂಟಪದ ಹತ್ರ ಹೋಗಿದ್ವಿ, ತುಂಬ ಚೆನ್ನಾಗಿದೆ. ಸೊ ಇಲ್ಲಿಂದ ನೆಕ್ಸ್ಟ್ ಟ್ರಕ್ ಸ್ಟಾರ್ಟ್ ಮಾಡೋಣ ಬನ್ನಿ. ಆಲ್ರೆಡಿ ಹೋಗ್ತಿದ್ದಾರೆ ಫ್ರೆಂಡ್ಸ್ ಎಲ್ಲರೂ ಮುಂದ್ಗಡೆಗೆ. ಬನ್ನಿ ಮುಂದ್ಗಡೆ ಹೋಗ್ತಾ ಹೋಗ್ತಾ ಮಾತಾಡೋಣ. ಸೊ ಇದು ಮುಂಚೆ ಹೆಂಗಿತ್ತಪ್ಪ ಅಂದರೆ, ಇದು ಕುಮಾರ ಪರ್ವತ ಟ್ರಕ್ಕಿಂಗು 2 days ಕೊಟ್ಟಿದ್ರು. ಅಂದರೆ ಫಸ್ಟು ಅಂದರೆ ಲೈಕ್ ಯಾವ ಥರಪ್ಪ ಅಂದರೆ, ಮುಂಚೆ ಕುಮಾರ ಪರ್ವತ 1 day ಕೊಟ್ಟಿದ್ದಿಲ್ಲ. ಸೊ ಇದಕ್ಕಿಂತ ಮುಂಚೆ ಎಲ್ಲ ಲಾಸ್ಟ್ ಇಯರ್ ಎಲ್ಲ ಹೆಂಗಿತ್ತಪ್ಪ ಅಂದರೆ 2 days ಇತ್ತು. ಸೊ ಸಂಜೆ ಕುಮಾರ ಪರ್ವತ ಇದು ಕುಕ್ಕೆ ಸುಬ್ರಹ್ಮಣ್ಯದಿಂದ ಸ್ಟಾರ್ಟ್ ಮಾಡ್ತಿದ್ವಿ. ಸ್ಟಾರ್ಟ್ ಮಾಡಿಬಿಟ್ಟು ಅಲ್ಲಿಂದ ಬಂದು ಭಟ್ರು ಮನೆಯಲ್ಲಿ ಸ್ಟೇ ಮಾಡಿಬಿಟ್ಟು 5 ಕಿಲೋಮೀಟ್ರ್ ಆಗುತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲಿಂದ. ಸೊ ಭಟ್ರು ಮನೆಗೆ 5 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಬಂದು ಸ್ಟೇ ಮಾಡ್ತಿದ್ವಿ. ಸ್ಟೇ ಮಾಡಿಬಿಟ್ಟು ಅಲ್ಲಿಂದ ನೆಕ್ಸ್ಟ್ ಡೇ ಬೆಳಗ್ಗೆಗೆ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿಬಿಟ್ಟು 2 days ಇಲ್ಲಿ ಕಂಪ್ಲೀಟ್ ಮಾಡ್ತಿದ್ವಿ ಕುಮಾರ ಪರ್ವತನ. ಬಟ್ ಇವಾಗ ಹಂಗಲ್ಲ, ರೂಲ್ಸ್ ಎಲ್ಲ ಚೇಂಜ್ ಆಗಿದೆ. ಒಂದೇ ದಿನದಲ್ಲೇ ಟ್ರಕ್ ಮಾಡ್ಬೇಕಂತಾರೆ. ತುಂಬ ಹೆವಿ ಅಂದರೆ ಹೆವಿ ಇದೆ, ಆಗಲ್ಲ ಸುಲಭವಾಗಿ. ಸೊ ಬಟ್ ನೀವು ಇಲ್ಲಿ ಕುಮಾರ ಪರ್ವತ ಟ್ರೆಕ್ ಮಾಡ್ಬೇಕಂದ್ರೆ ಬಿಫೋರ್ ನೀವು ಎಲ್ಲರ ಸ್ಮಾಲ್ ಆಗಿರೋ ಟ್ರಿಪ್ಗಳನ್ನ ಮಾಡ್ಕೊಂಬರ್ಬೇಕು. ಲೈಕ್ ಯಾವುದಪ್ಪ ಅಂದರೆ ಚಿಕ್ಕ ಪುಟ್ಟ ಟ್ರೆಕ್ಕಿಂಗ್ಸ್ ಇರ್ತಾವಲ್ಲ, ಅವನ್ನೆಲ್ಲ ಮಾಡ್ಕೊಂಬರ್ಬೇಕು. ಸೊ ಡೈರೆಕ್ಟಾಗಿ ಬಂದುಬಿಟ್ಟು ನೀವು ಏನಪ್ಪ ಅಂದರೆ ಟ್ರೆಕ್ ಮಾಡ್ತೀನಿ ಅಂದರೆ ಸೊ ತುಂಬ ಡಿಫಿಕಲ್ಟು. ಸೊ ಹಂಗಾಗಿ ನನ್ನ ಸಜೆಷನ್ ಏನಪ್ಪ ಅಂದರೆ ಸ್ವಲ್ಪ ವಾರ್ಮಪ್ಸು, ಎಕ್ಸಸೈಸು ಎಲ್ಲ ಮಾಡ್ಕೊಂಡು ಬನ್ನಿ. ಇವಳು ನನ್ನ ಫ್ರೆಂಡ್ ಅಶ್ವಿನಿ ಅಂತ. ಮುಂಚೆ ಬರಲ್ಲ ಅಂದ್ಲು. ಸೊ ಹಂಗೆ ಹಿಂಗೋ ಮೋಟಿವೇಶನ್ ಮಾಡ್ಕೊಂಡು ಕರ್ಕೊಂಬಂದ್ವಿ. ಸೊ ನಮ್ಮ ಲೀಡ್ರಲ್ಲಿದೆ ನೋಡ್ರಿ, ರೆಡ್ ಕಲರ್ ಕ್ಯಾಪ್ ಹಾಕಿದ್ದಾನಲ್ಲ, ಅವನೇ ನಮ್ಮ ಲೀಡ್ರು. ಸೊ ಏನು ಮಾಡೋಣ, ಎಲ್ಲರೂ ಬರಲ್ಲ ಅಂತಾರೆ. ಸೊ ಇಲ್ಲಿ ಬಂದಮೇಲೆ ಈ ವ್ಯೂ ನೋಡಿದ್ಮೇಲೆ ಏನು ಅನ್ನಿಸ್ತಿದೆ ಅಂತ ಕೇಳೋಣ. ಏನು ಅನಿಸ್ತಿದೆ ಅಶ್ವಿನಿ? ವ್ಯೂ ನೋಡಿದೆ, ಬಂದೆಲ್ಲ ವ್ಯೂ ನೋಡಿದೆ, ಏನು ಅನ್ನಿಸ್ತಿದೆ? ಸೊ ಅವರೆಲ್ಲ ಮುಂದೆ ಹೋಗ್ತಿದ್ದಾರೆ. ಸೊ ಎಲ್ಲರೂ ಬರಲ್ಲ ಅಂತಾರೆ, ಬರ್ತಾರೆ ಮೇಲಕ್ಕೆ. ಇನ್ಕ್ಲೂಡಿಂಗ್ ನಮ್ಮ ಟೀಮ್ ಲೀಡರ್ ಕೂಡ ಇದ್ದಾರೆ. ಅವ್ರು ಯಾರಂತ ನಾವು ತೋರಿಸಲ್ಲ. ಅದು ಬಿಗ್ ಬಾಸ್ನಾಗ ಯಾವಾಗ ಅವ್ರ ಮುಖ ತೋರಿಸ್ತಾರೆ, ನಾವು ಅವಾಗ ಅವ್ರ ಮುಖ ತೋರಿಸ್ತೀವಿ. ಹಾಗೆ ಹಲ್ಕಿ ಸಿಟಿಯಲ್ಲೋ ಹಲೇಶ್ ಅವ್ರು ನಾವು ಹೊರಗಡೆ ರಿವ್ಯೂ ಮಾಡಿದರೆ ಭಾಳ ಕಷ್ಟ. ಫ್ಯಾನ್ಗಳು ಹುಡ್ಕೊಂಬರ್ತಾರೆ. ಇನ್ ಕೇಸ್ ಎಲ್ಲಿ ನೀವು ನೋಡೋಕ್ಕೆ ಚಾನ್ಸೇ ಇಲ್ಲ, ಕಾಣಿಸಲ್ಲ. ಅವರು ತೋರಿಸಲ್ಲ ನಾನು ಮುಖನ ಅವ್ರದ್ದು. ಫ್ರೆಂಡ್ಸ್ ನೀವು ನೋಡ್ತಿದ್ದೀರಲ್ವ, ಸೊ ಇಲ್ಲಿಂದ 1-2 ಕಿಲೋಮೀಟ್ರ್ ಇದೆ. ವೆದರ್ ಮಾತ್ರ ಫುಲ್ಲು ಚೇಂಜ್ ಆಗಿದೆ ನೋಡ್ರಿ. ಇಲ್ಲಿ ವೆದರ್ ಹೆಂಗೆ ಚೇಂಜ್ ಆಗಿದೆ ಅಂತಂದು. ಸೊ ಇಲ್ಲಿ ನೋಡಿ, ಏನು ಗೊತ್ತಾ, ಇನ್ನೊಂದು ಮ್ಯಾಜಿಕ್ ಏನಂದರೆ, ಸೊ ಇಲ್ಲಿ ಕಾಣಿಸ್ತಿದಲ್ವ, ಇಲ್ಲಿ ಫುಲ್ ಬಿಸಿಲಿದೆ. ಸೊ ಈ ಕಡೆ ಬಂದರೆ ಫುಲ್ ಮೋಡ ಮುಚ್ಕೊಂಡಿದೆ. ಸೊ ಬಟ್ ಹೋಗಿ ತೋರ್ಸೋಣ ಅಂದರೆ ಅಲ್ಲಿ ಡೇಂಜರ್ ಇದೆ, ಬೇಡ ಹೋಗೋದು. ನೋಡಿ ವೆದರ್ ನೋಡ್ರಿ ಹೆಂಗಿದೆ. ಅಣ್ಣವರು ಅಕ್ಕವರು ಫುಲ್ ಹತ್ತುತ್ತಿದ್ದಾರೆ ಮೇಲೆ. ಸೊ ಹೋಗೋಣ ಬನ್ನಿ ನಾವು ಹತ್ಕೊಂಡು. ಇನ್ನೂ ಸ್ವಲ್ಪ ಇದೆ, ಸ್ವಲ್ಪ ಹತ್ಬಿಟ್ರೆ ಮುಗಿದಾಯ್ತು, ನಮ್ಮ ಡೆಸ್ಟಿನಿ ರೀಚ್ ಆಗ್ತೀವಿ. ಫುಲ್ಲು ಬೆವರು, ಸ್ವೆಟ್ಟು, ಯಪ್ಪ ಶಿವ ದೇವ್ರೆ. ನೋಡ್ತಿದ್ರಲ್ವ ನೋಡಿ ಹೇಗೆ ಬರ್ತಿದೆ ಅಂತ ಫಾಗು. ಸೊ ಇದನ್ನು ವ್ಯೂ ಪಾಯಿಂಟ್ ಅಲ್ಲ. ಸೊ ಇನ್ನೂ ಮುಂದೆ ಹೋಗ್ಬೇಕು ವ್ಯೂ ಪಾಯಿಂಟಿಗೆ. ಮುಂದೆ ಹೋದರೆ ಗೊತ್ತಾಗುತ್ತೆ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಫ್ರೆಂಡ್ಸ್ ಇದು ವ್ಯೂ ಹೆಂಗಿದೆ ಅಂದರೆ ಒಬ್ಬೊಬ್ಬೊಬ್ಬ ನೆಕ್ಸ್ಟ್ ಲೆವೆಲಲ್ಲಿದೆ ವ್ಯೂ ಮಾತ್ರ. ನೋಡಿ ಈ ಥರ ಇದೇ ರೋಡಲ್ಲಿದೆ ಅಲ್ವಾ, ಹಿಂಗೆ ಹೋಗ್ತಿರಲ್ವ. ಸೊ ಹೋಗ್ಬಿಟ್ಟು ನನ್ನ ಡೆಸ್ಟಿನೇಷನ್ ಇರೋದು ಅಲ್ಲಿ, ಓಕೆನಾ. ಸೊ ಅಲ್ಲಿಗೆ ಹೋಗೋಣ ಬನ್ನಿ, ತೋರಿಸಿ ನೋಡಿ ವ್ಯೂ ಹೇಗಿದೆ ಅಂತ. ನೋಡಿ ನಿಮಗೆ ಒಂದು ಕ್ಷಣ ಮರ್ತೋಗ್ಬಿಡ್ತೀರ ನೀವು, ಹಂಗಿದೆ ವ್ಯೂ ಮಾತ್ರ. ಚೆನ್ನಾಗಿದೆ, ನನಗೇನೋ ಹೊರತು ಅನಿಸ್ತಿದೆ. ಬಟ್ ನಾವೇನು ಅಲ್ಲಿಂದ ಬಂದಿರ್ತೀವಲ್ವ,
ಅಷ್ಟೊಂದು ಕಷ್ಟಪಟ್ಕೊಂಡು ಸೊ ಟ್ರಕ್ ಮಾಡಿಕೊಂಡು ಅಲ್ಲಿಂದ ಕಷ್ಟಪಟ್ಟು ಬಂದಿರ್ತೀವಲ್ವ. ಸೊ ಬಂದಿರೋದಕ್ಕೂ ಪ್ಲಸ್ ಈ ವ್ಯೂ ನೋಡ್ತಿರೋದಕ್ಕೂ ನಮಗೆ ಸರ್ಟಿಫಿಕೇಷನ್ ಅನ್ನೋದು ಇರುತ್ತೆ. ಸೊ ಹಂಗಾಗಿ ನಾನೇನು ಹೇಳ್ತಿದ್ದೇನೆ ಅಂದರೆ ನಿಮಗೆ ಬರೋಂಗಿದ್ರೆ ಬನ್ನಿ, ಬಂದು ಈ ಥರ ವ್ಯೂಸ್ನ ನೋಡ್ಕೊಳ್ಳಿ, ಎಂಜಾಯ್ ಮಾಡಿ. ಸೊ ಹಾಗೆ ಟ್ರಕ್ನ ಚೆನ್ನಾಗಿ ಮಾಡಿಬಿಟ್ಟು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿ. ಸೊ ನೀವು ವಾರ ಪೂರ್ತಿ ಕೆಲಸ ಮಾಡಿಬಿಟ್ಟು ಸೊ 3 days 2 days ರಜಾದಾಗ ಬಂದು ಈ ಥರ ನೇಚರ್ ಮಧ್ಯೆ ಇರೋದು, ಸೊ ಟ್ರಕ್ ಮಾಡೋದು, ಈ ಥರದ್ದೆಲ್ಲ ಹಾಬೀಸ್ ಇರಬೇಕು. ಈ ಥರದ ಹಾಬೀಸ್ ಇಲ್ಲ ಅಂದರೆ ಒಂಥರ ಏನೋ ಅನಿಸುತ್ತೆ. ಬಟ್ ಒಬ್ಬೊಬ್ರದ್ದು ಒಂದೊಂದು ಥರ ಫೀಲ್ ಅಲ್ವಾ. ನಾವು ಯಾವ ಫೀಲ್ನ ಒಂದೇ ಥರ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬರೋಲ್ಲ. ಸೊ ಹಾಗಾಗಿ ನನಗೇನು ಇಷ್ಟನೋ ಅದು ಮಾಡೋಕ್ಕೆ ನನಗೆ ಇಷ್ಟಪಡ್ತೀನಿ. ಬನ್ನಿ, ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗಿದ್ದಾರೆ, ಅವ್ರನ್ನೆಲ್ಲ ಕ್ಯಾಚ್ ಮಾಡೋಣ. ಹಾಗೆ ವ್ಯೂ ನೋಡ್ಕೊಂಡು ಸ್ವಲ್ಪ ಎಂಜಾಯ್ ಮಾಡೋಣ. ಸೊ ನೋಡ್ತೀನಲ್ವ 5 ನಿಮಿಷಕ್ಕೆ ಒಂದ್ಸಲ ಕ್ಲೈಮೇಟ್ ಕೂಡ ಚೇಂಜ್ ಆಗುತ್ತೆ. ಸೊ ವೆದರ್ ಕೂಡ ಚೇಂಜ್ ಆಗುತ್ತೆ. ಸೊ ಅಲ್ಲಿ ಕಾಣಿಸ್ತಿದಲ್ವ, ಸೊ ಅದೇ ಪೀಕ್ ಅಂತಿದ್ದಾರೆ. ಬಟ್ ನನಗೂ ಗೊತ್ತಿಲ್ಲ, ನಾನು ಕರೆಕ್ಟಾಗಿ ನೋಡಿಲ್ಲ ಅದು ಪೀಕು. ಸೊ ಫಸ್ಟ್ ಟೈಮ್ ಅಲ್ವಾ ಕುಮಾರ ಪರ್ವತಕ್ಕೆ ಬರ್ತಿರೋದು ನಾನು. ಸೊ ನೋಡೋಣ ಬನ್ನಿ, ಪೀಕ್ ಹೆಂಗಿರುತ್ತೆ, ಏನು ಕತೆ ಏನಿಲ್ಲ ಅಂತ ನನಗೆ ಗೊತ್ತಿಲ್ಲ. ಸೊ ಎಲ್ಲರೂ ಹೇಳ್ತಿದ್ದಾರೆ ಮುಂದೆ ಇದೆ ಪೀಕ್ ಅಂತ. ನೋಡೋಣ ಬನ್ನಿ ಫ್ರೆಂಡ್ಸ್. ಮೋಟಿವೇಶನ್ ಮಾಡ್ಕೊಂಡು